ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ಅಗಲಕೋಟೆ ಗ್ರಾಮದ ಶ್ರೀ ಪಟ್ಟಲದಮ್ಮ ದೇವಿಯ ಸಂಪೂರ್ಣ ಶಿಲಾಮಯ ದೇವಾಲಯ ಉದ್ಘಾಟನೆ ಹಾಗೂ ದೇವಿ ಪುನರ್ ಪ್ರತಿಷ್ಠಾಪನೆ ಮತ್ತು ಕುಂಭಾಭಿಷೇಕ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಹಲವಾರು ಮಠಗಳ ಮಠಾಧೀಶರು, ರಾಜಕೀಯ ಮುಖಂಡರುಗಳು ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರುಗಳು ಭಾಗವಹಿಸಿದ್ದರು. ಒಡೆಯ ಧರ್ಮಪ್ರಭು ಗೌಡ ಕುಲಭೂಷಣ ಜಂಗಮ ಪ್ರೇಮಿ ಕೆಂಪೇಗೌಡರು ಆಳಿದ ನಾಡಿನ ಅಗಲುಕೋಟೆ ಆಗಿತ್ತು. ಅಗಲುಕೋಟೆ ಆಯಿತು. ಹೊಯ್ಸಳರ ಕಾಲದ ವೀರಬಲ್ಲಾಳನಿಂದ ನಿರ್ಮಾಣ ಆಗಿರ್ತಕ್ಕಂಥ ಶಂಕರಲಿಂಗೇಶ್ವರ ಗುಡಿ ಇದೆ. ಆದಿಶಕ್ತಿ ಪಟ್ಟಲಮ್ಮ ದೇವಿಯ ದೇಗುಲ ಜೀರ್ಣೋದ್ಧಾರ ಆಗಿದೆ. ಕೆಂಪೇಗೌಡರ ಗುರುಮಠದ ಬೆಟ್ಟಳ್ಳಿ ಮಠಾಧ್ಯಕ್ಷರು, ತತ್ವಜ್ಞಾನಿಗಳ ರೀತಿ ಇರ್ತಕ್ಕಂಥ ಗುರುಗಳು ಭೇಟಿ ಕೊಟ್ಟಿದ್ದಾರೆ. ಬುದ್ಧಿ ದಯಮಾಡಿ ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಿ. ಈ ಒಂದು ಅಗಲಕೋಟೆ ಗ್ರಾಮದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದ ದಿನ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಏನಕ್ಕೆ ಅಂತಂದರೆ ಊರಿಗೆ ಗ್ರಾಮ ದೇವತೆ, ಈ ಭಾಗದ ಗ್ರಾಮ ದೇವತೆ, ಶಕ್ತಿ ದೇವತೆ ತಾಯಿ ಪಟ್ಟಲದಮ್ಮ. ಈ ಗ್ರಾಮದ ವಿಶೇಷತೆ ಏನಪ್ಪ ಅಂತಂದರೆ ಸಾವಿರಾರು ವರ್ಷಗಳ ಇತಿಹಾಸದ ದ್ಯೋತಕವಾಗಿ ನಮ್ಮ ಕಣ್ಮುಂದೆ ಇರುವಂತಹ ಶಂಕರೇಶ್ವರನ ದೇವಸ್ಥಾನ ಇದೆ. ಆ ಜಗನ್ನಿಯಾಕನಾದಂತಹ ಪರಮಾತ್ಮನ ಗುಡಿಯ ಪಕ್ಕದಲ್ಲೇ ತಾಯಿ ಪಟ್ಟಲದಮ್ಮನ ದೇವಸ್ಥಾನ ಇದೆ. ಈ ದೇವಸ್ಥಾನದ ವೈಶಿಷ್ಟ್ಯ ಏನಪ್ಪ ಅಂತಂದರೆ ಕಾಲದಲ್ಲೂ ಜೀರ್ಣೋದ್ಧಾರಗೊಂಡು ಈಗ ಮರು ನಿರ್ಮಾಣಗೊಂಡಿದ್ದು ನೂತನ ದೇವಾಲಯವಲ್ಲ, ನೂತನ ದೇವಾಲಯ, ಆದರೆ ದೇವಸ್ಥಾನದ ಸ್ಥಳ ಪುರಾತನವಾದದ್ದು. ನಾಡಿಗೆ ಶಕ್ತಿಯ ಅಗತ್ಯತೆ ಇದೆ. ಏನಕ್ಕೆ ಅಂತಂದರೆ ತಾಯಿಯನ್ನು, ಭೂಮಿಯನ್ನು, ಗಂಗೆಯನ್ನು, ಜಗನ್ಮಾತೆಯನ್ನು ನಾವು ಶಾಸ್ತ್ರೋಕ್ತವಾಗಿ ಮಾತೃದೇವೋಭವ ಅಂತ ಕರಿತೀವಿ. ಏನಕ್ಕೆ ಅಂತಂದರೆ ತಾಯಿಯನ್ನು ಯಾರೂ ಪ್ರೀತಿಸಲ್ಲ, ಪೂಜಿಸಲ್ಲ, ಅವ್ರಿಗೆ ಭಗವಂತನ ದರ್ಶನ ಆಗಲ್ಲ ಅಂತ. ಇವತ್ತು ಶ್ರದ್ಧಾಭಕ್ತಿಯಿಂದ ಈ ತಾಯಿಯ ದೇವಸ್ಥಾನವನ್ನು ಭಾಳ ಅದ್ಭುತವಾಗಿ ವಿಜೃಂಭಣೆಯ ಜೊತೆಯಲ್ಲಿ ನಮ್ಮಲ್ಲಿ ಒಂದಿರಬೇಕು, ಭಕ್ತಿ ಇರಬೇಕು ಅಂತ. ಈಗ ನಾನು ಇಲ್ಲಿ ಬಂದು ನೋಡಿದಾಗ ನಮ್ಮೆಲ್ಲ ಆತ್ಮೀಯರಲ್ಲೂ ಗ್ರಾಮಸ್ಥರೆಲ್ಲ ಕಂಡಿದ್ದು ಆ ತಾಯಿಯ ಮೇಲಿದ್ದಂತಹ ಭಕ್ತಿ. ಏನಕ್ಕೆ ಅಂತಂದರೆ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಕರೀತಾರೆ. ನಾವು ಭಗವಂತನನ್ನು ಯಾವುದೇ ಆಡಂಬರಗಳಿಂದ ಹೋಲಿಸ್ಲಿಕ್ಕೆ ಸಾಧ್ಯವಿಲ್ಲ. ಆ ತಾಯಿಯನ್ನು ಭಕ್ತಿಯಿಂದ ನಾವು ಪ್ರಾರ್ಥನೆ ಮಾಡಿದ್ರೆ ಆ ತಾಯಿಯ ಭಕ್ತಿಯ ಪರಾಕಾಷ್ಠೆ ನಮ್ಗೆ ದೊರಕ್ತೈತೆ. ನಾವೆಲ್ಲ ತಿರುಪತಿಗೆ ಹೋದಾಗ ಒಂದು ಮಾತನ್ನು ನೋಡ್ತಿರ್ತೀವಿ ಬೋರ್ಡ್ ಎಲ್ಲ ಕಡೆ, ಗೋವಿಂದನ ಮುಂದಲು ಸರ್ವ ಭಕ್ತರು ಸಮಾನಲು ಅಂತ. ಆ ಗೋವಿಂದನ ಮುಂದೆ ಯಾರ್ಯಾರೋ ಹೋಗ್ಬೋದು ದುಡ್ಡಿರೋರು, ಆದರೆ ದುಡ್ಡಿರೋರು ಬಂದರು ಅಂತ ಗೋವಿಂದ ಸ್ಪೆಷಲ್ ಆಶೀರ್ವಾದ, ಇವನು ಬಡವ ಬಂದ ಅಂತಹ ಕಮ್ಮಿ ಆಶೀರ್ವಾದ ಮಾಡಲ್ಲ. ಆ ಗೋವಿಂದ ಏನನ್ನ ಕೇಳ್ತಾನೆ, ಭಕ್ತಿಯನ್ನು ಮಾತ್ರ ಕೇಳುವಂಥದ್ದು. ಇವತ್ತು ನಮ್ಮ ಭಕ್ತಿ, ಶ್ರದ್ಧಾ, ನಿಷ್ಠೆಯಿಂದ ಇವತ್ತು ತಾಯಿ ಪಟ್ಟಲದಮ್ಮ ದೇವಸ್ಥಾನವನ್ನು ಭಾಳ ಶಾಸ್ತ್ರೋಕ್ತವಾಗಿ, ವಿಧಿಬದ್ಧವಾಗಿ ಇವತ್ತು ನಮ್ಮೆಲ್ಲ ಆತ್ಮೀಯರು, ಗ್ರಾಮಸ್ಥರು ಕೈಗೂಡಿಸಿ ಭಾಳ ವಿಜೃಂಭಣೆಯಿಂದ ಮಾಡಿದ್ದಾರೆ. ಆ ತಾಯಿ ಜಗನ್ಮಾತೆ ಪಟ್ಟಲದಮ್ಮ ಎಲ್ಲರಿಗೂ ಏನಕ್ಕೆ ಅಂತಂತಂದರೆ ಇಲ್ಲಿ ಹನಿಗೂಡಿದರೆ ಹಳ್ಳ ಅನ್ನುವ ಹಾಗೆ ಪ್ರತಿಯೊಬ್ಬರು ಇದು ಯಾರೋ ಒಬ್ಬ ವ್ಯಕ್ತಿಯಿಂದ ಆಗ್ತಾಯಿತ್ತು ಅನ್ನೋದಕ್ಕಿಂತ ಜವಾಬ್ದಾರಿಗಳನ್ನು ತೆಗೆದುಕೊಂಡಿದ್ದಾರೆ. ಪ್ರತಿಯೊಬ್ಬರೂ ತಮ್ಮ ಕೈಲಾದ ಮಟ್ಟದ ಹೆಚ್ಚಿನ ಶಕ್ತಿಯನ್ನು ಆ ತಾಯಿ ಕೊಟ್ಟಿದ್ದಾರೆ. ಒಂದು ಮಾತನ್ನು ನಾನು ಭಾಳ ಕಡೆ ಹೇಳ್ತೀನಿ, ನಿಮಗೆ ನೀಡಿದ ದಾನ ಒಂದು ಹೊನ್ನನ್ನು ದಾನವಾಗಿ ನೀಡಿದರೆ 1000 ಹೊನ್ನುಗಳಾಗಿ ವಾಪಸ್ ಬರ್ತೈತೆ ಅಂತ ಶಾಸ್ತ್ರಗಳು ಹೇಳ್ತೈತೆ. ನೀವು ಯಾವತ್ತೂ ಇವತ್ತು ನಿಮ್ಮ ಸ್ವಾರ್ಥ ಕೊಟ್ಟಿಲ್ಲ, ನಿಮ್ಮ ತಲೆಮಾರುಗಳಿಂದ ನಡೆದುಕೊಂಡು ಬಂದಂಥ ಶ್ರದ್ಧಾನಿಷ್ಠೆಗೆ ನೀವು ಕೊಟ್ಟಿದ್ದೀರ. ಆ ತಾಯಿ ನಿಮ್ಮೆಲ್ಲರ ಕುಟುಂಬಕ್ಕೆ ಒಳ್ಳೇದು ಮಾಡಲಿ. ನಾವು ಆ ಜಗನ್ಮಾತೆಯನ್ನು ಕೇಳ್ಕೊಳ್ಳೋದಿಷ್ಟೇ. ನಾವೆಲ್ಲ ರೈತ ಬಾಂಧವರು,
ನಾಡಿಗೆ ಮಳೆ ಬೆಳೆ ಸುಭಿಕ್ಷವಾಗಾದಾಗ ನಮ್ಮ ರೈತರು ಸಂತುಷ್ಟಿಯಾಗಿ ಬದುಕ್ತಾರೆ. ನಾನು ಭಾಳ ಕಡೆ ಒಂದು ಮಾತನ್ನು ಹೇಳ್ತೀನಿ, ರೈತ ಬೇಡುವವನಲ್ಲ, ನೀಡುವವನು ಯಾವತ್ತೂ. ಆದ್ದರಿಂದ ಜಗತ್ತಿನಲ್ಲಿ ಬೇಡದೇ ಇರುವಂಥ ಏಕೈಕ ವ್ಯಕ್ತಿ ಇದ್ದರೆ ರಾಜಕಾರಣಿಗಳು ಬೇಡ್ತಾರೆ, ಗುರುಗಳು ಬೇಡ್ತಾರೆ, ಎಲ್ಲರೂ ಬೇಡ್ತಾರೆ. ಬೇಡದೇ ಇರೋನು ಯಾರಪ್ಪ ಅಂತಂದರೆ ರೈತ ಒಬ್ಬನೇ. ತಾನು ಬೆಳೆದು ಜಗತ್ತಿಗೆಲ್ಲ ಉಣ್ಣಕ್ಕಿಕ್ಕೋನು. ಆ ರೈತನಿಗೆ ಶಕ್ತಿಯನ್ನು ಆ ಜಗನ್ಮಾತೆ ತುಂಬಲಿ ಅಂತ ಈ ಮೂಲಕ ತಾಯಿ ಪಟ್ಲದಮ್ಮನಲ್ಲಿ ನಾನು ಪ್ರಾಮಾಣಿಕವಾಗಿ ಶ್ರದ್ಧಾಭಕ್ತಿಯಿಂದ ಕೋರ್ಕೊಳ್ತೀನಿ. ಸರ್ವರಿಗೂ ಒಳ್ಳೆಯದಾಗಲಿ. ಶರಣಾರ್ಥಿ.
सत्यमहेमहे शोनारोपमन्नस्य वैश्वेश्वयतामिषः जडवेनं प्रजाभूतामैष्णम्भवकर्मः देवत्यां आपस्तुजन्तशक्तानि चित्रेदव समे गृहे तदेवास्ते कुले आत्रां मुष्कर्णीं मृत्ये पिङ्गलां पद्ममालिनीं चन्द्रां हिरण्मयीं जातवेदो धामः ओम श्री जातश्रियाय श्रियमयो जरदुर्भ्यो ददाति श्रियं वसानां तत्त्वमायन् वन्दे सत्यासमिदामि तत्रो श्रियेवैनं क्षत्रियमादराजि तत्तं प्रत्यं सन्तते सन्धिये राजनां दर्शयामि राजनाद्रवध्याचमनिमाचमं समर्पयामि आचमन्यानन्तरे परिमलपत्रपुष्पाणि समर्पयामि वेदादोस्वर प्रोक्तो वेदान्ते च प्रतिष्ठितः तस्य प्रकटनेन स यः परस्य महेश्वरः ತಾಲೂಕಿನಲ್ಲಿ ಅಗಲಕೋಟೆ ಗ್ರಾಮ ದೇವತೆ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳು ಕೂಡ ಅಧಿದೇವತೆ ಆಗಿರುವಂಥ ಪಟ್ಟಲದಮ್ಮ ದೇವಾಲಯದ ಜೀರ್ಣೋದ್ಧಾರ, ನೂತನ ದೇವಾಲಯದ ಲೋಕಾರ್ಪಣೆ ಮತ್ತು ಕುಂಭಾಭಿಷೇಕ ಕಾರ್ಯಕ್ರಮವನ್ನು ಇದೇ ತಾನೇ ನೆರವೇರಿಸಿದೆವು ನಾವು ಮತ್ತು ನಿಶ್ಚಲಾನಂದನಾಥ ಮಹಾಸ್ವಾಮೀಜಿಯವರು. ಇದೊಂದು ಅಪೂರ್ವ ಸಂದರ್ಭ. ನಮ್ಮ ನರಸಿಂಹಮೂರ್ತಿಗಳು ಮತ್ತು ಕೃಷ್ಣಮೂರ್ತಿಗಳು ನಮ್ಮನ್ನು ಕರೆದಾಗ ಭಾಳ ಸಂತೋಷ ಆಯಿತು. ಭಾಳ ಐತಿಹ್ಯ ಇರುವಂಥ ಒಂದು ದೇವಾಲಯವನ್ನು ನಮ್ಮ ಭಕ್ತಾದಿಗಳೆಲ್ಲರೂ ಕೂಡ ಸೇರಿಕೊಂಡು ಇವತ್ತು ಜೀರ್ಣೋದ್ಧಾರ ಮಾಡಿ ಲೋಕಾರ್ಪಣೆ ಮಾಡುವಂಥ ಕೆಲಸ ಮಾಡಿದ್ದಾರೆ. ಇವತ್ತಿನ ಸಂಪನ್ಮೂಲಗಳಲ್ಲಿ ಭಗವಂತನ ಕೃಪೆಯಿಂದ ದೇವಾಲಯಗಳನ್ನು ನಿರ್ಮಾಣ ಮಾಡುವಂಥದ್ದು ಬಹಳ ಸುಲಭ. ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಸಂಸ್ಕಾರಗಳನ್ನು ಮುಂದಿನ ಪೀಳಿಗೆಗೆ ದಾಟಿಸುವಂಥ ಜವಾಬ್ದಾರಿ ನಮ್ಮ ಹಿರಿಯರ ಮೇಲೆ, ನಮ್ಮೆಲ್ಲರ ಮೇಲೆ ಕೂಡ ಇರ್ತದೆ. ಹಾಗಾಗಿ ಒಂದು ದೇವಾಲಯಗಳನ್ನು ಅಭಿವೃದ್ಧಿಪಡಿಸುವಂಥದ್ದು ಮತ್ತು ಅದಕ್ಕಾಗುವಂಥ ಸೇವೆಗಳನ್ನು ಕಾಲಕಾಲಕ್ಕೆ ಮಾಡುವಂಥ ಕ್ರಮಗಳನ್ನು, ಸಂಸ್ಕೃತಿಯನ್ನು ನಮ್ಮ ಯುವ ಪೀಳಿಗೆ ಬೆಳೆಸ್ಕೊಳ್ಬೇಕಾಗ್ತದೆ. ಅದು ಇತ್ತೀಚೆಗೆ ಪರಿವರ್ತನೆ ಆಗ್ತಾ ಇದೆ. ಎಲ್ಲ ಜಾತ್ರೆಗಳು, ಹಬ್ಬ ಹರಿದಿನಗಳನ್ನು ಮಾಡುವಂಥದ್ದು ಮತ್ತು ಅದರಲ್ಲಿ ಭಾಗವಹಿಸುವಂಥದ್ದು, ಧರ್ಮದ ಯೋಚನೆಗಳನ್ನು, ಚಿಂತನೆಗಳನ್ನು ಮಾಡುವಂಥದ್ದು ಕಾಣ್ತಾ ಇರುವಾಗ ನಮಗಂತೂ ಭಾಳ ಸಂತೋಷ ಆಗ್ತದೆ. ಅದನ್ನು ಹೆಚ್ಚು ಮಾಡುವಂಥ ಕೆಲಸ ನಾವೆಲ್ಲರೂ ಕೂಡ ಮಾಡಬೇಕು ಹಾಗೆ ಅಂತೇಳಿ ಭಗವತಿ ಪಟ್ಟಲದಮ್ಮನ ಕೃಪೆ ಎಲ್ಲರ ಮೇಲೂ ಸದಾ ಇರಲಿ ಹಾಗೆ ಅಂತೇಳಿ ತುಂಬ ಹೃದಯದಿಂದ ಹಾರೈಸ್ತೇನೆ. ಓಂ ಶ್ರೀ ಗುರುಭ್ಯೋ ನಮಃ. ಇವತ್ತು ನಮ್ಮ ಮಾಗಡಿ ತಾಲೂಕಿನ ಅಗಲಕೋಟೆ ಗ್ರಾಮದಲ್ಲಿ ವಿಶೇಷವಾಗಿ ವರದುರ್ಗಿ ಪಟ್ಟಲದಮ್ಮನ ದೇವಾಲಯದ ಒಂದು ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಈಗ ತಾನೇ ಈ ಒಂದು ಪವಿತ್ರ ವೇಳೆಯಲ್ಲಿ ಪೂಜ್ಯ ಶ್ರೀ ಶ್ರೀ ನಂಜಾವಧೂತ ಮಹಾಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಕಳಸಾಭಿಷೇಕವನ್ನು ಮತ್ತು ಕುಂಭಾಭಿಷೇಕವನ್ನು ನೆರವೇರಿಸಲಾಯಿತು. ಈ ದೇವಾಲಯವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಕಷ್ಟು ಹಿರಿಯರು ಮತ್ತು ಯುವಕರು ಒಟ್ಟಿಗೆ ಸೇರಿ ಒಂದು ಬೃಹತ್ತಾದಂಥ ಬಹಳ ಸೌಂದರ್ಯವಾಗಿರುವಂತಹ ಕಲ್ಲಿನ ದೇವಾಲಯವನ್ನು ನಿರ್ಮಾಣ ಮಾಡಿ ಲೋಕಾರ್ಪಣೆ ಮಾಡುವಂಥ ಸಂದರ್ಭದಲ್ಲಿ ನಾವು ಸುತ್ತಮುತ್ತಲ ರೈತಾಪಿ ಸಮುದಾಯ ಏನು ಬದುಕನ್ನು ನಡೆಸ್ತಾ ಇದ್ದೀವಿ, ಆ ಸಮುದಾಯ ಭಗವಂತನಿಗೆ ತಮ್ಮ ಭಕ್ತಿಯನ್ನು, ಋಣವನ್ನು ಅರ್ಪಣೆ ಮಾಡುವಂಥದ್ದು ಸರಳವಾದಂತಹ, ನಿಷ್ಕಲ್ಮಶವಾದಂತಹ ಒಂದು ಭಕ್ತಿಯ ಮೂಲಕ ಅಂತಹ ಅವರ ಭಕ್ತಿಯನ್ನು ಸಮರ್ಪಣೆ ಮಾಡಲಿಕ್ಕೆ ಒಂದು ದೇವಾಲಯ ಒಂದು ಸಂಸ್ಕೃತಿಯ ಕೇಂದ್ರವಾಗಿ ಕಂಡುಬರುತ್ತೆ. ಈ ಒಂದು ದೇವಾಲಯದಲ್ಲಿ ಪಟ್ಟಲದಮ್ಮನ ಒಂದು ದೇವತೆಯಾಗಿ ಪೂಜಿಸುವಂಥ ಒಂದು ಸಂದರ್ಭದಲ್ಲಿ ಜಾತ್ರೆಗಳು, ಮೆರವಣಿಗೆಗಳು, ಹಬ್ಬಗಳು, ಹರಿದಿನಗಳು, ಉತ್ಸವಗಳು ಇವೆಲ್ಲವೂ ಕೂಡ ನಡೀಲಿಕ್ಕೆ ಮತ್ತು ಜನರ ಸಮಾಜದ ಮಧ್ಯೆ ಒಂದು ಶಾಂತಿ, ಸಂಸ್ಕೃತಿ, ಭಾರತೀಯ ಪರಂಪರೆ ಉಳಿಬೇಕು ಅಂದರೆ ಇಂಥ ದೇವಾಲಯಗಳು ಅಗತ್ಯ ಇದೆ. ಅದನ್ನು ಮನಗಂಡು ನಮ್ಮ ಎಲ್ಲ ಹಿರಿಯರು ಮತ್ತು ಕಿರಿಯರು ಈ ದೇವಾಲಯದ ನಿರ್ಮಾಣ ಮಾಡಲಿಕ್ಕೆ ಭಾಳಷ್ಟು ಶ್ರಮ ಮಾಡುವಂಥ ಎಲ್ಲ ದಾನಿಗಳಿರ್ಬೋದು, ವಿಶೇಷವಾಗಿ ಅಂಥ ಕೆಲಸಕ್ಕೆ ಸಂಕಲ್ಪ ಮಾಡಿದಂಥವ್ರು ಇರ್ಬೋದು, ಮುಂದಾಳತ್ವ ವಹಿಸ್ಕೊಂಡು
ದಾನವನ್ನು ಸ್ವೀಕರಿಸಿ ಮನೆ ದುಡ್ಡನ್ನು ಹಾಕಿ ನಮ್ಮನ್ನೆಲ್ಲರೂ ಕೂಡ ಗುರುಗಳನ್ನೆಲ್ಲರೂ ಕೂಡ ಕರೆದು ಈ ದೇವಾಲಯದ ಲೋಕಾರ್ಪಣೆ ಮಾಡಲಿಕ್ಕೆ ಕಾರಣಕರ್ತರಾದಂಥ ಎಲ್ರಿಗೂ ವನದುರ್ಗಿ ಪಟ್ಟದಮ್ಮ ವಿಶೇಷವಾದಂಥ ಕೃಪಾಶೀರ್ವಾದನ ಮಾಡಲಿ. ಅವರ ಆರೋಗ್ಯ, ನೆಮ್ಮದಿ ಮತ್ತು ಊರಿಗೆ ಮಳೆ ಬೆಳೆ ಚೆನ್ನಾಗಾಗಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡ್ತೀವಿ.
ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.